ಹೆಲೋ ಗೈಸ್, ಕನ್ನಡದಲ್ಲಿ ಸೈಬರ್ ಸೆಕ್ಯೂರಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೈಬರ್ ಸೆಕ್ಯೂರಿಟಿ ಲ್ಯಾಬ್ನ ಫೋರ್ತ್ ಎಕ್ಸ್ಪೆರಿಮೆಂಟ್ ನೋಡ್ತಾ ಹೋಗೋಣ. ಫೋರ್ತ್ ಎಕ್ಸ್ಪೆರಿಮೆಂಟ್, ಪ್ಯಾಕೆಟ್ ಅನಾಲಿಸಿಸ್ ಯೂಸಿಂಗ್ ವೈರ್ ಶಾರ್ಕ್. ಈ ಎಕ್ಸ್ಪೆರಿಮೆಂಟ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ವಾಟ್ ಈಸ್ ವೈರ್ ಶಾರ್ಕ್? ಇಟ್ಸ್ ಅನ್ ಓಪನ್ ಸೋರ್ಸ್ ನೆಟ್ವರ್ಕ್ ಟ್ರಾಫಿಕ್ ಅನಲೈಸರ್ ಯೂಸ್ ಟು ಕ್ಯಾಪ್ಚರ್ ಅಂಡ್ ಡಿಸ್ಪ್ಲೇ ರಿಯಲ್ ಟೈಮ್ ನೆಟ್ವರ್ಕ್ ಟ್ರಾಫಿಕ್. ಈಗ ಡಯಾಗ್ರಾಮೆಟಿಕಲಿ ವೈರ್ ಶಾರ್ಕ್ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಈಗ ಕನ್ಸಿಡರ್ ದಟ್ ದಿಸ್ ಇಸ್ ಅ ರೂಟರ್. ಓಕೆ, ಅಂಡ್ ದಿಸ್ ಇಸ್ ISP, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ನಿಮಗೆ ಇಂಟರ್ನೆಟ್ ಯಾರು ಕೊಡ್ತಾರೋ ಅವರು. ಓಕೆ, ಈಗ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ISP ಇಂದ ನಿಮ್ ಗೆ ಇಂಟರ್ನೆಟ್ ಬರುತ್ತೆ. ಸೊ ಗೆ ಯಾರ್ಯಾರು ಡಿವೈಸ್ ಕನೆಕ್ಟ್ ಮಾಡ್ತಾರಲ್ಲ ಅವರಿಗೆಲ್ಲ ದೆನ್ ರೌಟರ್ ಥ್ರೂ ಇಂಟರ್ನೆಟ್ ಬರುತ್ತೆ. ಓಕೆ, ಸೊ ಈಗ ರೌಟರ್ ಅಲ್ಲಿ ಒಂದಷ್ಟು ಡಿವೈಸ್ ಕನೆಕ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ಒಂದು ಮೊಬೈಲ್ ಫೋನ್ ಕನೆಕ್ಟ್ ಆಗಿದೆ, ಒಂದು ಲ್ಯಾಪ್ಟಾಪ್ ಕನೆಕ್ಟ್ ಆಗಿದೆ, ಒಂದು PC ಕನೆಕ್ಟ್ ಆಗಿದೆ, ಇನ್ನೊಂದು PC ಕನೆಕ್ಟ್ ಆಗಿದೆ. ಈ ತರ ಒಂದು 4 ಡಿವೈಸ್ ಕನೆಕ್ಟ್ ಆಗಿದೆ ಅಂತ ಅನ್ಕೊಳ್ಳಿ. ಆ ಒಂದು PC ವೈರ್ ಶಾರ್ಕ್ ನ ಓಪನ್ ಮಾಡ್ಕೊಂಡು ಒಬ್ಬ ಹ್ಯಾಕರ್ ಕೂಡ ಕೂತಿರ್ತಾನೆ ಒಂದ್ರಲ್ಲಿ. ಓಕೆ, ಈಗ ಇಂಟರ್ನೆಟ್ ಅಲ್ಲಿ ಏನೇ ಡೇಟಾ ಪಾಸ್ ಆಗ್ಬೇಕಾದ್ರೂ ಅದೆಲ್ಲ ಡೇಟಾ ಪ್ಯಾಕೆಟ್ಸ್ ಥ್ರೂ ಸೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಫೋನ್ ಯೂಸ್ ಮಾಡ್ತಾರೋ ಯಾರೋ ಒಬ್ಬ ಏನಾದ್ರು ಸರ್ಚ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಫ್ಲಿಪ್ಕಾರ್ಟ್ ಅಂತ ಸರ್ಚ್ ಮಾಡ್ತಾನೆ. ಸೊ ಅದು ಕೂಡ ಇಂಟರ್ನೆಟ್ ಅಲ್ಲಿ ಲೈಕ್ ಡೇಟಾ ಪ್ಯಾಕೆಟ್ ಥ್ರೂ ಸರ್ವರ್ ಹೋಗುತ್ತೆ, ದೆನ್ ಸರ್ವರ್ ಥ್ರೂ ರೆಸ್ಪಾನ್ಸ್ ಬರುತ್ತೆ. ಓಕೆ, ಸೊ ಇಂಟರ್ನೆಟ್ ಅಲ್ಲಿ ಏನೇ ಟ್ರಾನ್ಸ್ಫರ್ ಆಗ್ಬೇಕಾದ್ರೂ ಡೇಟಾ ಪ್ಯಾಕೆಟ್ಸ್ ಥ್ರೂನೇ ಸೆಂಡ್ ಆಗೋದು. ಓಕೆ, ನೀವು ಈಗ ಏನಾದ್ರು ಸರ್ಚ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಏನಾದ್ರು ಬ್ರೌಸ್ ಮಾಡ್ತಿದ್ದೀರಾ, ಏನಾದ್ರು ವರ್ಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅದೆಲ್ಲ ಕೂಡ ಡೇಟಾ ಪ್ಯಾಕೆಟ್ಸ್ ಥ್ರೂ ಲೈಕ್ ರೌಟರ್ ಹೋಗುತ್ತೆ, ದೆನ್ ರೌಟರ್ ಥ್ರೂ ದೆನ್ ISP ಹೋಗುತ್ತೆ, ದೆನ್ ಅದರಿಂದ ನಿಮಗೆ ಫೆಚ್ ಆಗಿ ರಿಟರ್ನ್ ರೆಸ್ಪಾನ್ಸ್ ಬರುತ್ತೆ. ಸೊ ಈ ಟೈಮ್ ಅಲ್ಲಿ ಏನ್ ಮಾಡ್ತಾನಪ್ಪ ಹ್ಯಾಕರ್ ಅಂತ ಹೇಳಿದ್ರೆ, ನೀವು 3 ಜನ ಯಾವ್ದು ನೆಟ್ವರ್ಕ್ ಗೆ ಕನೆಕ್ಟ್ ಆಗಿದ್ದೀರಲ್ಲ, ಈ ಹ್ಯಾಕರ್ ಕೂಡ ಅದೇ ನೆಟ್ವರ್ಕ್ ಗೆ ಕನೆಕ್ಟ್ ಆಗಿರ್ತಾನೆ. ಓಕೆ, ಸೊ ಅದೇ ರೌಟರ್ ಗೆ ಕನೆಕ್ಟ್ ಆಗಿರ್ತಾನೆ. ಏನೇನ್ ಡೇಟಾ ಪ್ಯಾಕೆಟ್ಸ್ ಆ ರೂಟರ್ ಅಲ್ಲಿ ಹೋಗ್ತಿದೆ ಅಲ್ಲ, ಆ ಎಲ್ಲಾ ಡೇಟಾ ಪ್ಯಾಕೆಟ್ಸ್ ಲಿಸ್ಟ್ ಆ ಹ್ಯಾಕರ್ ಹತ್ರ ಇರುತ್ತೆ. ಸೊ ಆ ಹ್ಯಾಕರ್ ಅದನ್ನ ಅನಲೈಸ್ ಮಾಡಿ ದೆನ್ ಅದ್ರೊಳಗಡೆ ಏನಾದ್ರು ಸೀಕ್ರೆಟ್ ಇನ್ಫಾರ್ಮೇಶನ್ ಇತ್ತು ಅಂತ ಹೇಳಿದ್ರೆ, ಅಕಸ್ಮಾತ್ ಏನಾದ್ರು ಎನ್ಕ್ರಿಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಡೇಟಾ, ಸೊ ಅದನ್ನ ತೋರಿಸ್ತೀವಿ ಈಗ ಎಕ್ಸ್ಪೆರಿಮೆಂಟ್ ಅಲ್ಲಿ. ಸೊ ಅದೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಅಕಸ್ಮಾತ್ ಎನ್ಕ್ರಿಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಆ ಹ್ಯಾಕರ್ ಹೇಗೆ ನೋಡ್ಬೋದು ಇನ್ಫಾರ್ಮೇಶನ್ ನ ಅಂತ. ಓಕೆ, ಸೊ ಅದು ಕೂಡ ನೋಡೋಣ ಈಗ. ದೆನ್ ಈ ತರ ಎಲ್ಲ ಇನ್ಫಾರ್ಮೇಶನ್ ಎನ್ಕ್ರಿಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ಹ್ಯಾಕರ್ ನೋಡ್ಬೋದು ಅದನ್ನ ಇನ್ಫಾರ್ಮೇಶನ್ ಏನೇನಿದೆ ಒಳಗಡೆ ಅಂತ. ಓಕೆ, ಸೊ ದಿಸ್ ಈಸ್ ಹೌ ವೈರ್ ಶಾರ್ಕ್ ವರ್ಕ್ಸ್. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ವೈರ್ ಶಾರ್ಕ್ ಟೂಲ್ ನ ಖಾಲಿ ಲಿನಕ್ಸ್ ಅಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವರ್ಚುವಲ್ ಮಿಷಿನ್ ಅಲ್ಲಿ ಒಂದಷ್ಟು ಸೆಟ್ಟಿಂಗ್ಸ್ ನ ಮಾಡಬೇಕಾಗತ್ತೆ. ಬಿಕಾಸ್ ನಿಮ್ಗೆ ಡೇಟಾ ಪ್ಯಾಕೆಟ್ಸ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಸೆಟ್ಟಿಂಗ್ಸ್ ಮಾಡಬೇಕು. ಓಕೆ, ಅದರ್ವೈಸ್ ನಿಮ್ಗೆ ಡೇಟಾ ಪ್ಯಾಕೆಟ್ಸ್ ಕಾಣಿಸಲ್ಲ ಅಲ್ಲಿ. ಸೊ ವರ್ಚುವಲ್ ಮಿಷಿನ್ ಓಪನ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ನೀವು ಖಾಲಿ ಸೆಲೆಕ್ಟ್ ಮಾಡಿ ಸೆಟ್ಟಿಂಗ್ಸ್ ಪ್ರೆಸ್ ಮಾಡಿದ್ರೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ದೆನ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ದು ಬೇಸಿಕಲಿ ಆಲ್ಮೋಸ್ಟ್ ಆಲ್ ಎಲ್ಲಾರ್ದು ನ್ಯಾಟ್ ಅಂತ ಸೆಲೆಕ್ಟ್ ಆಗಿರುತ್ತೆ, NAT. ಓಕೆ, ಸೊ ಇದರಲ್ಲಿ ನಿಮ್ಗೆ ಡೇಟಾ ಪ್ಯಾಕೆಟ್ಸ್ ಕಾಣಿಸಲ್ಲ. ಓಕೆ, ಸೊ ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಬ್ರಿಡ್ಜ್ ಮಾಡ್ಕೊಬೇಕಾಗತ್ತೆ. ಬ್ರಿಡ್ಜ್ ಅಡಾಪ್ಟರ್ ಗೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಸೆಕೆಂಡ್ ಆಪ್ಷನ್, ನೀವೇನಾದ್ರೂ ವೈಫೈ ಕನೆಕ್ಟ್ ಮಾಡಿದ್ರೆ ವೈಫೈ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಥರ್ನೆಟ್ ಕನೆಕ್ಟ್ ಆಗಿದ್ರೆ ಇಥರ್ನೆಟ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಈಗ ನಾನು ವೈಫೈಗೆ ಕನೆಕ್ಟ್ ಆಗಿದ್ದೀನಿ, ಸೊ ಅದಕ್ಕೋಸ್ಕರ ನಾನು ವೈಫೈ ಅಂತ ಚೂಸ್ ಮಾಡ್ತಿದ್ದೀನಿ. ಓಕೆ, ಸೊ ದೆನ್ ಇಲ್ಲಿ ಪ್ರೊಮಿಸ್ಕ್ಯೂಸ್ ಮೋಡ್ ಅಲೋ ಆಲ್ ಅಂತ ಕೊಡ್ತೀನಿ ನಾನು. ಓಕೆ, ಸೊ ದೆನ್ ಓಕೆ ಕ್ಲಿಕ್ ಮಾಡಿ ದೆನ್ ಮಿಷಿನ್ ನ ಸ್ಟಾರ್ಟ್ ಮಾಡ್ತೀನಿ. ಸೊ ಇಷ್ಟು ಸೆಟ್ಟಿಂಗ್ಸ್ ನ ಮಾಡ್ಕೊಬೇಕಾಗತ್ತೆ ವೈರ್ ಶಾರ್ಕ್ ರನ್ ಮಾಡೋದಕ್ಕಿಂತ ಮುಂಚೆ. ಅದರ್ವೈಸ್ ನಿಮ್ಗೆ ವೈರ್ ಶಾರ್ಕ್ ಅಲ್ಲಿ ಡೇಟಾ ಪ್ಯಾಕೆಟ್ಸ್ ಕಾಣಿಸಲ್ಲ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಓಕೆ, ಈಗ ಸ್ಟೆಪ್ 1 ಈಸ್ ಓಪನ್ ವರ್ಚುವಲ್ ಮೆಷಿನ್ ಅಂಡ್ ಡೂ ನೆಸೆಸರಿ ಸೆಟ್ಟಿಂಗ್ಸ್. ಸೊ ಸ್ಟೆಪ್ 2 ಏನಂತ ಹೇಳಿದ್ರೆ ಟರ್ಮಿನಲ್ ಓಪನ್ ಮಾಡಿ ಸುಡೋ ವೈರ್ ಶಾರ್ಕ್ ಎಂಟರ್ ಮಾಡಿ. ಸುಡೋ ವೈರ್ ಶಾರ್ಕ್ ಕ್ಲಿಕ್ ಮಾಡಿ ಎಂಟರ್ ಮಾಡಬೇಕು. ಸೊ ಈಗ ನಿಮ್ಗೆ ವೈರ್ ಶಾರ್ಕ್ ಟೂಲ್ ಓಪನ್ ಆಗುತ್ತೆ. ಓಕೆ, ಸೊ ಇದು ವೈರ್ ಶಾರ್ಕ್ ಟೂಲ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ತುಂಬಾ ಆಪ್ಷನ್ ಇದೆ. ETH0 ಅಂಡ್ ಎನಿ ಬ್ಲೂಟೂತ್ ಮಾನಿಟರ್ ಅಂತ ಇದೆ. ಈ ತರ ತುಂಬಾ ಆಪ್ಷನ್ಸ್ ಇದೆ. ಸೊ ಬೇಸಿಕಲಿ ನಾವು ಯಾವ ಸೆಲೆಕ್ಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಫಸ್ಟ್ ಅಲ್ಲಿ ವೈಫೈ ಬಂತು ಅಂತ ಹೇಳಿದ್ರೆ ವೈಫೈ ಸೆಲೆಕ್ಟ್ ಮಾಡ್ತೀರಾ. ಅದರ್ವೈಸ್ ಇಥರ್ನೆಟ್ ಬಂತು ಅಂತ ಹೇಳಿದ್ರೆ ಇಥರ್ನೆಟ್ ಸೆಲೆಕ್ಟ್ ಮಾಡ್ತೀರಾ. ಸೊ ನಾನೀಗ ಇಥರ್ನೆಟ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ತುಂಬಾ ಡೇಟಾ ಪ್ಯಾಕೆಟ್ಸ್ ಗಳು ಹೋಗ್ತಿದೆ. ಓಕೆ, ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಟಾಪ್ ಅಲ್ಲಿ ನೋಡ್ಬೋದು ನೀವು. ಸೊ ನಂಬರ್ ಅಂತ ಕೊಟ್ಟಿದ್ದಾರೆ, ಟೈಮ್ ಅಂತ ಕೊಟ್ಟಿದ್ದಾರೆ, ಮತ್ತೆ ಸೋರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ದೆನ್ ಡೆಸ್ಟಿನೇಷನ್ ಅಂತ ಕೊಟ್ಟಿದ್ದಾರೆ, ದೆನ್ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ, ದೆನ್ ಲೆಂತ್ ಅಂತ ಕೊಟ್ಟಿದ್ದಾರೆ, ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಬೇಸಿಕಲಿ ಸೋರ್ಸ್ ಅಲ್ಲಿ ಯಾವ ಸೋರ್ಸ್ ಇಂದ ಹೋಗ್ತಿದೆ. ಫಾರ್ ಎಕ್ಸಾಂಪಲ್ ಈಗ A to B ಸೆಂಡ್ ಆಗ್ತಿದೆ ಅಂತ ಹೇಳಿದ್ರೆ ಎದು ಒಂದು IP ಅಡ್ರೆಸ್ ಇರುತ್ತೆ, ಬಿದು ಒಂದು IP ಅಡ್ರೆಸ್ ಇರುತ್ತೆ. ಸೊ ಸೋರ್ಸ್ IP ಅಡ್ರೆಸ್ ಏನು, ಡೆಸ್ಟಿನೇಷನ್ IP ಅಡ್ರೆಸ್ ಏನು, ಮತ್ತೆ ಯಾವ ಪ್ರೋಟೋಕಾಲ್ ಸೆಂಡ್ ಆಗ್ತಿದೆ ಇದೆಲ್ಲ ತೋರಿಸುತ್ತೆ. ಓಕೆ, ಸೊ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ವೈರ್ ಶಾರ್ಕ್ ಟೂಲ್ ಯೂಸ್ ಮಾಡ್ಕೊಂಡು ಯೂಸರ್ ಕ್ರೆಡೆನ್ಶಿಯಲ್ಸ್ ನ ಸ್ಟೀಲ್ ಮಾಡೋಣ. ಈ ಮೆಕ್ಯಾನಿಸಮ್ ಹೇಗಪ್ಪ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಲಾಗಿನ್ ಪೇಜ್ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಆ ಲಾಗಿನ್ ಪೇಜ್ ಮತ್ತೆ ವೈರ್ ಶಾರ್ಕ್ ಎರಡು ಒಟ್ಟಿಗೆ ಓಪನ್ ಮಾಡ್ಕೊಂತೀವಿ. ದೆನ್ ಇಲ್ಲಿ ಲಾಗಿನ್ ಕ್ರೆಡೆನ್ಶಿಯಲ್ಸ್ ಹಾಕ್ತಿವಿ, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್. ಸೊ ಅದೆಲ್ಲ ವೈರ್ ಶಾರ್ಕ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಬಿಕಾಸ್ ಇಟ್ ಈಸ್ HTTP. ಓಕೆ,
ಸೊ ನಾವು ಯಾವ್ದಾದ್ರು ಒಂದು HTTP ವೆಬ್ಸೈಟ್ ನ ತಗೊಂಡು ಅದರಲ್ಲಿ ಯೂಸರ್ ಕ್ರೆಡೆನ್ಶಿಯಲ್ಸ್ ನ ಹಾಕ್ತಿವಿ, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್, ಅದೆಲ್ಲ ನಮಗೆ ವೈರ್ ಶಾರ್ಕ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ವೈ HTTP? ಬಿಕಾಸ್ ಇಟ್ ಇಸ್ ನಾಟ್ ಸೆಕ್ಯೂರ್. ಸೊ ದಟ್ಸ್ ವೈ ವಿ ಆರ್ ಯೂಸಿಂಗ್ HTTP ವೆಬ್ಸೈಟ್. HTTP ಇರೋ ವೆಬ್ಸೈಟ್ ನ ಯೂಸ್ ಮಾಡ್ತಿದೀವಿ. ಓಕೆ, ಸೊ ಈಗ ಇಲ್ಲಿ ಖಾಲಿ ಲಿನಕ್ಸ್ ಅಲ್ಲಿ ಬಂದು, ಸೊ ಈಗ ಇಲ್ಲಿ ಫೈರ್ಫಾಕ್ಸ್ ಓಪನ್ ಮಾಡಿ. ಈಗ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಏನೇ ಸರ್ಚ್ ಮಾಡ್ಲಿ ಬ್ರೌಸರ್ ಅಲ್ಲಿ ಎಲ್ಲ ಕೂಡ ನಮಗೆ ಈ ವೈರ್ ಶಾರ್ಕ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದು HTTP ಇರೋ ವೆಬ್ಸೈಟ್ ತಗೊಳ್ಳೋಣ. ಓಕೆ, ಈಗ ಇಲ್ಲಿ ಹೋಗಿ ಟೆಸ್ಟ್ PHP ಅಂತ ಸರ್ಚ್ ಮಾಡಿ. TEST ಸ್ಪೇಸ್ PHP ಅಂತ ಸರ್ಚ್ ಮಾಡಿ ಎಂಟರ್ ಮಾಡಿ. ಓಕೆ, ಸೊ ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸುತ್ತೆ, testphp.vulnweb.com ಅಂತ. ಸೊ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಲಾಗಿನ್ ಪೇಜ್ ಅಂತ ಒಂದಿದೆ. ಓಕೆ, ಸೊ ಲಾಗಿನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ನಾವು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕ್ಬೇಕು. ಓಕೆ, ಪಾಸ್ವರ್ಡ್ ಹಾಕಿದ್ದು ಅಲ್ಲಿ ವೈರ್ ಶಾರ್ಕ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಈಗ ಬೇಸಿಕಲಿ ಇಲ್ಲಿ ನೋಡ್ಬೋದು ನೀವು, ಇದು ಆಕ್ಚುಲಿ HTTP ವೆಬ್ಸೈಟ್ ಆಗಿದೆ. ಓಕೆ, ಸೊ ಇದನ್ನ ಸರ್ಚ್ ಮಾಡ್ತು ಅಂತ ಹೇಳಿದ್ರೆ ಅಗೇನ್ TEST PHP ಅಂತ ಸರ್ಚ್ ಮಾಡಿದ್ರೆ, ಸೊ ಇಲ್ಲಿ HTTP ಅಂತ ಕಾಣಿಸ್ತಿದೆ ಅಲ್ಲ ನಿಮ್ಗೆ. ಸೊ ಇಲ್ಲಿ http://test PHP ಅಂತ. ಸೊ HTTPS ಇಲ್ಲ, ಇದು HTTP ಇದೆ. ಸೊ ಹಾಗಾಗಿ ಈ ವೆಬ್ಸೈಟ್ ಅಲ್ಲಿ ಏನೇ ಬ್ರೌಸ್ ಮಾಡಿದ್ರು ನಮಗೆ ಎನ್ಕ್ರಿಪ್ಟ್ ಆಗಲ್ಲ. ಸೊ ಹಂಗಾಗಿ ನಾವು ಎಲ್ಲ ಕೂಡ ವೈರ್ ಶಾರ್ಕ್ ಅಲ್ಲಿ ನೋಡ್ಬೋದು. ಓಕೆ, ಸೊ ಈಗ ನಾವು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಜಾಗದಲ್ಲಿ ಏನಾದ್ರು ಕ್ರೆಡೆನ್ಶಿಯಲ್ಸ್ ನ ಹಾಕ್ತಿವಿ, ಅದು ಸೆಕ್ಯೂರ್ ಇಲ್ಲ ಅಂತ ಹೇಳಿದ್ರೆ ವೈರ್ ಶಾರ್ಕ್ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕಲ್ಲ. ಸೊ ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ವೈರ್ ಶಾರ್ಕ್ ನ ಸರಿ ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ಎಷ್ಟೊಂದು ಡೇಟಾ ಪ್ಯಾಕೆಟ್ಸ್ ಗಳು ಹೋಗಿದೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ಇನ್ನೊಂದ್ಸರಿ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ತಿದ್ದೀನಿ. ಸೊ ದೆನ್ ಅಗೇನ್ ಐ ಆಮ್ ರೀಸ್ಟಾರ್ಟಿಂಗ್, ಕಂಟಿನ್ಯೂ ವಿತೌಟ್ ಸೇವಿಂಗ್. ಓಕೆ, ಸೊ ಈಗ ಮತ್ತೆ ರೀಸ್ಟಾರ್ಟ್ ಆಯ್ತು ವೈರ್ ಶಾರ್ಕ್. ಸೊ ಈಗ ನಾನು ಬ್ರೌಸರ್ಗೆ ಬರ್ತೀನಿ. ಬ್ರೌಸರ್ಗೆ ಬಂದು ನಾನು ಏನಾದರೂ ಎಕ್ಸಾಂಪಲ್ಗೋಸ್ಕರ ABCD ಅಂತ ಹಾಕಿ, ದೆನ್ ಇಲ್ಲಿ ಪಾಸ್ವರ್ಡ್ ಜಾಗದಲ್ಲಿ 1 2 3 4 5 6 7 8 ಅಂತ ಹಾಕ್ತೀನಿ. ಓಕೆ, ಮತ್ತೆ ನಾನು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಈಗ ವೈರ್ ಶಾರ್ಕ್ ಬರೋಣ. ವೈರ್ ಶಾರ್ಕ್ ಅಲ್ಲಿ ನಮಗೆ ಈಗ ಸ್ಪೆಸಿಫಿಕ್ ಆಗಿ ಆ ವೆಬ್ಸೈಟ್ ಡೇಟಾ ಪ್ಯಾಕೆಟ್ಸ್ ಕ್ಯಾಪ್ಚರ್ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಒಂದು ಕಮಾಂಡ್ ಇದೆ. ಏನಪ್ಪಾ ಅದು ಕಮಾಂಡ್ ಅಂತ ಹೇಳಿದ್ರೆ http.host = ಈ ವೆಬ್ಸೈಟ್ ಮೇನ್ ಡೊಮೈನ್ ಇದೆಯಲ್ಲ, ಸೊ ಈ ಮೇನ್ ಡೊಮೈನ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗತ್ತೆ. ಕ್ಲಿಕ್ ಎಂಟರ್. ಸೊ ಇಲ್ಲಿ HTTP ಬಂತೆ. ಸೊ ಈ HTTP ನ ತೆಗಿಬೇಕಾಗತ್ತೆ. ಪ್ರೆಸ್ ಎಂಟರ್. ಬೇಸಿಕಲಿ ಏನ್ ಹೇಳ್ತಿದೆ ಈ ಫಿಲ್ಟರ್ ಅಂತ ಹೇಳಿದ್ರೆ, ನನಗೆ HTTP ಅಲ್ಲಿರೋ ಹೋಸ್ಟ್, ದಟ್ ಈಸ್ ನಾವು HTTP ಇರೋ ವೆಬ್ಸೈಟ್ ನ ಸರ್ಚ್ ಮಾಡಿದ್ದೀವಿ ಅಲ್ಲ, ಸೊ ಅದಕ್ಕೋಸ್ಕರ ನಾವು http.host ಹೋಸ್ಟ್ ಯಾವುದು ಅಂತ ಹೇಳಿದ್ರೆ = testphp.vulnweb.com. ನಂದು ಹೋಸ್ಟ್ testphp.vulnweb.com. ಇದು ಫಿಲ್ಟರ್ದು ಅರ್ಥ. ಓಕೆ, ಅರ್ಥ ಆಯ್ತಾ? ಸೊ ಈಗ ನೀವು ಇಲ್ಲಿ ನೋಡಿದ್ರೆ, ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಡೇಟಾ ಪ್ಯಾಕೆಟ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಇಲ್ಲಿ ಲಾಸ್ಟ್ ಅಲ್ಲಿ HTML ಫಾರ್ಮ್ URL ಎನ್ಕೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಬಹುದು ನೀವು, ಯೂಸರ್ ನೇಮ್ = ABCD, ಪಾಸ್ವರ್ಡ್ = 1 2 3 4 5 6 7 8. ಈಗ ನಾವು ಏನು ಹಾಕಿದ್ವಲ್ಲ ಅಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್, ಅದು ಇಲ್ಲಿ ಕ್ಯಾಪ್ಚರ್ ಆಗಿದೆ. ಸೊ ಈಗ ಡೇಟಾ ಪ್ಯಾಕೆಟ್ಸ್ ನ ಅನಲೈಸ್ ಮಾಡಿ ಹ್ಯಾಕರ್ ಏನಿರ್ತಾನೆ ಅಲ್ಲ, ಆ ಹ್ಯಾಕರ್ ಕ್ರೆಡೆನ್ಶಿಯಲ್ಸ್ ನ ಸ್ಟೀಲ್ ಮಾಡೋದು. ಸೊ ದಿಸ್ ಈಸ್ ಯುವರ್ ಎಕ್ಸ್ಪೆರಿಮೆಂಟ್ ನಂಬರ್ 4. ಸೊ ಹೀಗೇನೆ ಒಂದೊಂದೇ ವಿಡಿಯೋಸ್ ನ ಬಿಡ್ತಾ ಹೋಗ್ತೀವಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಸೊ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಸ್ಟೇ ಟ್ಯೂನ್ ಗೈಸ್, ಬೈ ಬೈ.